ನಮಸ್ಕಾರ ವೀಕ್ಷಕರೇ. ಇವತ್ತೊಂದು ವಿಷಯ ಬಂದು ಇಡೀ ದೇಶನೇ ಮಾತಾಡ್ತಾ ಇರೋ ವಿಷಯ. ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ರೋಡಲ್ಲಿ ನಡೆದ ಜಗಳ, ರೋಡ್ ರೇಜ್ ಅಂತೆ. ಏನಾಯ್ತು ಅಂದ್ರೆ ವಿಂಗ್ ಕಮಾಂಡರ್ ಐಎಫ್ ಆಫೀಸರ್ ಶಿಲಾದಿತ್ಯ ಬೋಸ್ ಅವರು ತಮ್ಮ ಹೆಂಡತಿ ಜೊತೆಗೆ ಮಾರ್ನಿಂಗ್ ಏರ್ಪೋರ್ಟ್ ಕಡೆಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಎದುರುಗಡೆ ವಿಲಾಸ್ ಕುಮಾರ್ ಅನ್ನೋ ಹುಡುಗ, 27 ವರ್ಷದ ಹುಡುಗಾರಿ, ಅವ್ನು ಕಾಲ್ ಸೆಂಟರ್ ಕೆಲಸ ಮಾಡೋನು. ಅವ್ರ ಕಾರಿಗೂ ಇವನ್ ಬೈಕಿಗೂ ಏನೋ ಒಂಚೂರು ಟಚ್ ಆಗಿದೆ. ಅದೇ ಕಾರಣಕ್ಕೆ ಜಗಳ ಶುರು ಆಗಿದೆ. ಜಗಳತ್ತಲ್ಲ ಪ್ರಶ್ನೆ, ಅದಾದ್ಮೇಲೆ ಹೊಡೆದಾಟ ಆಗಿದೆ. ಸರಿ ಹೊಡೆದಾಡಿದ್ದಾರೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ನಾನು. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಶಿಲಾದಿತ್ಯ ಬೋಸ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ವಿಕಾಸ್ ಕುಮಾರ್ ಮೇಲೆ. ಅವನ ಅರೆಸ್ಟ್ ಕೂಡ ಆಗಿದ್ದಾನೆ. ಅದಾದ್ಮೇಲೆ ಏನಾಗಿದೆ ಅಂದ್ರೆ ಶಿಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂದ್ರೆ, ನನಗೆ ರೋಡ್ ಮಧ್ಯೆ ವಿಕಾಸ್ ಅನ್ನೋನು ಸರಿ ಹೊಡೆದಿದ್ದಾನೆ. ಯಾವ ಕಾರಣಕ್ಕೆ ಅಂದ್ರೆ ಕನ್ನಡ ಮಾತಾಡದೆ ಇರೋದಕ್ಕೆ, ಇವನು ಕನ್ನಡ ಮಾತಾಡು ಮಾತಾಡು ಅಂತ ಪುಷ್ ಮಾಡಿ ನನಗೆ ಹೊಡೆದಿದ್ದಾನೆ ಅಂತಾರೆ. ಮತ್ತೆ ನನ್ನ ಹೆಂಡತಿ ಮೇಲೂ ಅಟ್ಯಾಕ್ ಮಾಡಕ್ ಬಂದಿದ್ದಾನೆ. ನನಗೆ ಅರ್ಜೆಂಟ್ ಏರ್ಪೋರ್ಟ್ ಹೋಗ್ಬೇಕಾಗಿ ಬರ್ತಾ ಇತ್ತು. ಈ ಕಾರಣಕ್ಕೆ ನಾನು ಹೊರಟಿದ್ದೀನಿ. ಆದ್ರೆ ಈ ವಿಕಾಸ್ ಕುಮಾರ್ನ ಅರೆಸ್ಟ್ ಮಾಡಿ ಅಂತ ಹೇಳಿದರೆ ಪೊಲೀಸ್ನವರು ಇಮಿಡಿಯೇಟ್ ವಿಕಾಸ್ ಕುಮಾರ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಶ್ನೆ ಅದಲ್ಲ. ಅದಾದ್ಮೇಲೆ ಪೊಲೀಸ್, ನಮ್ ಬೆಂಗಳೂರು ಪೊಲೀಸ್ ಏನ್ ಸುಮ್ನೆ ಏನ್ರಿ? ಇನ್ಸಿಡೆಂಟ್ ಮತ್ತೆ ಇಡೀ ದೇಶದಲ್ಲಿ ಈ ವಿಕಾಸ್ ಕುಮಾರ್ IAF ಆಫೀಸರ್ ರೀ, ಮಿಲಿಟರಿ ಅವರು. ಸೊ ಏನ್ ನಮ್ ಜನ ರೊಚ್ಚಿಗೆದ್ದು ಬಿಟ್ರು. ನಮ್ ಕನ್ನಡದವ್ರ ಮೇಲೆ ಹಂಗೆ ಶಾಪ ಆಗ್ತವ್ರೆ ನ್ಯಾಷನಲ್ ಟಿವಿ ಮತ್ತೆ ಎಲ್ಲರೂ ಕೂಡ. ಏನಂತ ಇದಾರೆ, ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ? ಜನ ಬಾಳಕ್ ಆಗ್ತಾ ಇಲ್ಲ, ನಾರ್ತ್ ಇಂಡಿಯಾದವ್ರಂತೂ ಬಾಳಕ್ಕೆ ಆಗ್ತಾ ಇಲ್ಲ ಅಂತ ಹಂಗೆ ಮಾತಾಡಿ ಗುಳ್ಳಾಡ್ಬಿಟ್ರು ನೆನ್ನೆ ಎಲ್ಲ. ನಾವು ಕೇಳಿ ಏನಪ್ಪ ಹಿಂಗೆ ಮಿಲಿಟರಿ ವ್ಯಕ್ತಿಗೆ ನಮ್ ಕನ್ನಡದವ್ನಿಗೆ ಹೊಡೆದ ಅಂತ ನಮಗೂ ಸ್ವಲ್ಪ ಬೇಸರ ಇತ್ತು ಒಳಗೆ. ಅದೇ ಬಂತು ನಿಜವಾದ ವಿಚಾರ. ನಮ್ಮ ಪೊಲೀಸ್ನವರು ಮಾಡಿದ ಇನ್ವೆಸ್ಟಿಗೇಷನ್ ಅಲ್ಲಿ, ನಮ್ ಬೆಂಗಳೂರು ಪೊಲೀಸ್ ಸುಮ್ನೆ ಇಲ್ಲ ರೀ. ಆ ಇನ್ವೆಸ್ಟಿಗೇಷನ್ ಅಲ್ಲಿ CCTV ವಿಡಿಯೋ ಕಲೆಕ್ಟ್ ಆಗತ್ತೆ. ಅಲ್ಲಿ ಲೋಕಲ್ ಕ್ರೌಡ್ಗಳ ಜೊತೆ ಒಂದು ಇನ್ಸಿಡೆಂಟ್ ನಡೆದಿರೋ ವಿಚಾರಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಆಗತ್ತೆ. ಅದನ್ನೆಲ್ಲ ಶೇಖರಣೆ ಮಾಡಿ ಬಿಡ್ತಾರೆ ನೋಡಿ ಆನ್ಲೈನ್ ಅಲ್ಲಿ CCTV ಫುಟೇಜ್. ಹೊಡೆದಿದ್ದು ವಿಕಾಸ್ ಕುಮಾರ್ ಅಲ್ಲ. ಶಾಕಿಂಗ್ ಅಂದ್ರೆ ಹೊಡೆದಿದ್ದು ಸರಿಗ್ ಹೊಡೆದಿದ್ದು ಶಿಲಾದಿತ್ಯ ಬೋಸ್ ರೀ. ನಮ್ ಕನ್ನಡದವ್ರ ಬಗ್ಗೆ ಆರೋಪ ಕೊಟ್ಟಿದ್ದ ಶಿಲಾದಿತ್ಯ ಬೋಸ್. ಇವ್ರನ್ನ ಮಿಲಿಟರಿ ಅಂತ ಹೇಳ್ಬಾರ್ದು. ಬೇಸರ ಆಗತ್ತೆ ಇಂಥ ಜನಗಳನ್ನ ನಾವು ಮಿಲಿಟರಿ ಅವರು ಅಂತ ಹೇಳೋದಕ್ಕೆ. ಹೆಂಗ್ ಹೊಡೆದಿದ್ದಾನ್ರಿ? ಸುಮಾರು ಒಂದ್ 38 ಹೊಡೆದಿದ್ದಾನೆ. ಒಂದಲ್ಲ ಎರಡಲ್ಲ, 38 ಹೊಡೆದಿದ್ದಾನೆ. ಸರಿಗ್ ಹೊಡೆದಿದ್ದಾನೆ. ಅದೇ ಟೈಮಲ್ಲಿ ಏನಾಗಿದೆ, ಅವ್ನ ಕೈಯಲ್ಲಿ ಕೀ ಚೈನ್ ಇದೆ. ಆ ಕೀ ಚೈನ್ ಅವ್ನ ತಲೆಗೆ ಹೊಡ್ಕೊಬಿಟ್ಟು ಏನ್ ಮಾಡ್ಬಿಟ್ಟಿದೆ, ಅವ್ನ ತಲೆಯಿಂದ ರಕ್ತ ಸುರಿದಿದೆ. ಸೊ ಅದೇ ಕಾರಣಕ್ಕೆ ಅವ್ನು ಇಮಿಡಿಯೇಟ್ ಆಗಿ ಪೊಲೀಸ್ಗೆ ರಿಪೋರ್ಟ್ ಕೊಟ್ಬಿಟ್ಟು ಕನ್ನಡದವ್ರ ಮೇಲೆಲ್ಲ ಕೆಟ್ಟದ್ ಹೇಳ್ಬಿಟ್ಟಿದ್ದಾನೆ. ಈಗ ಇನ್ಸಿಡೆಂಟ್ ಬಂದಾದ್ಮೇಲೆ ಈ ನೆನ್ನೆ ಎಲ್ಲ ಮಾತಾಡಿದವರು ಬಾಯಿ ಚಿಪ್ಪು. ಎದಕ್ಕಂದ್ರೆ ನಡೆದಿರೋ ವಿಚಾರನೇ ಬೇರೆ. ಸುಳ್ಳು ಹೇಳಿದಾನೆ ಶಿಲಾದಿತ್ಯ ಬೋಸ್. ತಪ್ಪಿಸ್ಕೊಂಡಿದ್ದಾನೆ ಕೂಡ, ಕೋಲ್ಕತ್ತಾದಲ್ಲೆಲ್ಲ ಹೋಗಿದ್ದಾನೆ ಅಂತಿದ್ದಾರೆ, ಆದ್ರೆ ತಪ್ಪಿಸ್ಕೊಂಡಿದ್ದಾನೆ. ಅಮಾಯಕ ವಿಕಾಸ್ ಕುಮಾರ್ ಜೈಲಲ್ಲಿ ಇದಾನ್ರಿ. ಅವನ್ನ ಮೊದ್ಲು ಹೊರಗ್ ತರಬೇಕು, ಇವನ್ನ ಒಳಗಡೆ ಹಾಕ್ಬೇಕು. ಸರಿ ಹೊಡಿತಾ ಇದ್ದಾನೆ. ಆ ವಿಡಿಯೋ ನೋಡಕ್ಕಾಗಲ್ಲ ರೀ. ನೀವ್ ಹೆಂಗ್ ಕೇಳ್ತೀರಾ ಅನ್ನೋದು ದೂರದ ಮಾತು. ಆ ರೀತಿ ಹೊಡೆದಿದ್ದಾನೆ. ನಮ್ ಕನ್ನಡದವರು ಯಾವ ರೀತಿ ಇದಾರೆ ಅಂದ್ರೆ, ಸುತ್ತಮುತ್ತ ಯಾರು ಕೂಡ ಅವ್ನ ರಕ್ಷಣೆಗೆ ಬರ್ಲಿಲ್ಲ. ಇವ್ರಿಬ್ರೇ ಸರಿ ಹೊಡಿದಾರೆ. ಗಂಡ ಹೆಂಡತಿಯನ್ನು ಬಿಡಿಸ್ಕೊಳಕ್ಕೆ, ಕೂಗಾಡಕ್ಕೆ, ಕಿರ್ಚಾಡಕ್ಕೆ ಅದೆಲ್ಲ ನಡೀತಾ ಇದೆ. ಆದ್ರೆ ಈ ಯಪ್ಪ IAF ಆಫೀಸರ್ ತರಬೇತಿ ತಗೊಂಡಿರ್ತಾನೆ. ಈಸ್ ಅ ಪಂಚ್ ಹಿಟ್ಟರ್. ಈ ಶುಡ್ ಈಟ್ ಅವರ್ ವೈರೀಸ್, ಎನಿಮೀಸ್, ಟೆರರಿಸ್ಟ್. Is sitting a local boy. What is this happening in our India? They're all blaming our Karnataka. ಕನ್ನಡದವರು ತುಂಬಾ ಸಹೃದಯಿಗಳು. ಸುಮ್ನೆ ಜಗಳಕ್ಕಂತೂ ಹೋಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸಿಕ್ಕಿದ್ದೇ ಚಾನ್ಸ್ ಅಂತ ನೆನ್ನೆ ಕನ್ನಡಿಗರನ್ನ ರುಬ್ಬಿದ್ರು. ಅವ್ರೆಲ್ರೂ ಮುಖ ಹಂಗೆ ಶಾಲ್ ಹಾಕೊಂಡು ಟವಲ್ ಹಾಕೊಂಡು ಹೋಗ್ಬೇಕಾಗತ್ತೆ. ಆ ಪರಿಸ್ಥಿತಿ ಬಂದಿದೆ. ಇನ್ಸಿಡೆಂಟ್ ಆದ್ಮೇಲೆ ಈಗ ಬಂದಿರೋ ವಿಚಾರ ಏನಂದ್ರೆ, ಶಿಲಾದಿತ್ಯ ಬೋಸು ತಪ್ಪಿಸ್ಕೊಂಡಿದ್ದಾರೆ. ಅವ್ರನ್ನ ಹುಡುಕ್ಬೇಕು. ಅವ್ರನ್ನೂ ಕೂಡ ತಗೊಂಡ್ಬಂದು ಮೊದಲು ಜೈಲಿಗೆ ಹಾಕ್ಬೇಕು. ತನಿಖೆ ಆಗ್ಬೇಕು, ಸರಿಯಾದ ತನಿಖೆ ಆಗ್ಬೇಕು. ಮತ್ತೆ ಯಾರು ಓಡದ್ನೋ ಅವನಿಗೆ ಶಿಕ್ಷೆ ಆಗ್ಬೇಕು. ನಾವು ಕನ್ನಡಿಗರು ತುಂಬಾ ಸಹಿಸ್ಕೊತೀವಿ, ಆದ್ರೆ ಇಂಥದ್ನ ಸಹಿಸ್ಕೊಳ್ಳಲ್ಲ. ನಮ್ಮ ಕನ್ನಡದವ್ನು ಯಾರು ಒಳಗಡೆ ಇದ್ದಾನೆ ಅವನ್ನ ಹೊರಗಡೆ ತರಬೇಕು, ಇವನ್ನ ಒಳಗಡೆ ಹಾಕ್ಬೇಕಂತ ವಿನಂತಿ. ನೀವೇನಂತೀರಾ ವೀಕ್ಷಕರೇ? ನಾವು ನಮ್ಮ ಒಗ್ಗೂಡೋಣ. ಈ ಒಂದು ವಿಚಾರದಲ್ಲಿ ನಾವು ಸಪೋರ್ಟ್ ಮಾಡೋಣ ವಿಕಾಸ್ ಕುಮಾರ್ಗೆ. ಮತ್ತೆ ಅದೇ ರೀತಿ ಕೆಟ್ಟದಲ್ಲಿ ನಡೆದಿರುತ್ತೆ ಅಲ್ಲಿ ಖಂಡಿತ ವಿರೋಧ ಮಾಡೋಣ.